ಎಂಟನೇ ಸ್ಟೋರ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗ್ಗೆಯಿಂದನೇ ನಮ್ಮ ನಾಯಕರು, ಕೇಂದ್ರದ ಸಚಿವರು ಆದಂತ ಸನ್ಮಾನ್ಯ ಕುಮಾರಣ್ಣವರು ಬಂದು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಜೊತೆಗೆ ಮತ್ತೊಬ್ಬ ಕೇಂದ್ರದ ಸಚಿವೆ ಇರತಕ್ಕಂತ ಶೋಭಾ ಕರಂದ್ಲಾಜೆ ಅವರು ಮತ್ತು ವಿನಯ್ ಗುರೂಜಿ, ನಮ್ಮ ಅವಧೂತರು ವಿನಯ್ ಗುರೂಜಿ ಅವರು, ಮತ್ತೆ ಈಗ ತಾನೇ ಬಿಗ್ ಬಾಸ್ ನ ವಿನ್ನರ್ ಆಗಿ ಬಂದಿರತಕ್ಕಂತ ಗಿಲ್ಲಿ ಅವರು, ಕಾವ್ಯ ಅವರವರು, ರಘು ಅವರು, ಮತ್ತೆ ರಕ್ಷಿತಾರವರು ಮತ್ತು ನಮ್ಮ ತರುಣ್ ಅವರು, ಡೈರೆಕ್ಟರ್ ಮತ್ತು ನಟರು ಆಗಿರತಕ್ಕಂತ ತರುಣ್ ಸುಧೀರ್ ಅವರು ಮತ್ತು ಅವರ ಧರ್ಮಪತ್ನಿ ಅವರು, ಮತ್ತೆ ಈಗ ನಮ್ಮ ಚಿತ್ರರಂಗದ ನಿರ್ದೇಶಕರು, ನಿರ್ಮಾಪಕರು, ಅಭಿನಯ ಆಕ್ಟರ್ ಅಂತ ಕೂಡ ಏನು ಬಹಳ ವರ್ಷಗಳಿಂದ ಇರತಕ್ಕಂತ ನಮ್ಮ ರೂಪಾ ಅಯ್ಯರ್ ಅವರು, ಮತ್ತೊಬ್ಬ ಕನ್ನಡ ಚಿತ್ರನಟಿ ಅಪೂರ್ವರವರು ಮತ್ತು ಈಗ ತಾನೇ ಬಿಗ್ ಬಾಸ್ ಇಂದ ಹೊರಗೆ ಬಂದಿರತಕ್ಕಂತ ನಮ್ಮ ಶ್ರೀಮತಿ ಅಶ್ವಿನಿ ಗೌಡರವರು, ಮತ್ತೆ ಈ ತರ ಅನೇಕ ಇವತ್ತು ಅತಿಥಿಗಳು, ಗಣ್ಯರು, ಹಿರಿಯರು ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡಿ ಇವತ್ತು ಈ ಒಂದು ಸ್ಟೋರ್ ಏನಿಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರು ಸೌತ್ ಏನಿಲ್ಲಿ ಬಹಳ ಬೇಡಿಕೆ ಇದ್ದಿರತಕ್ಕಂಥದ್ದು, ಬೇರೆ ಬೇರೆ ಈ ಕನಕಪುರ ಇರ್ಬೋದು, ಮಳವಳ್ಳಿ ಇರ್ಬೋದು, ಈ ತರ ಅನೇಕ ಮಂಡ್ಯ ಜಿಲ್ಲೆ ಇರ್ಬೋದು, ಎಲ್ಲಾ ಕಡೆಯಿಂದ ಬೆಂಗಳೂರು ಸಿಟಿ ಒಳಗಡೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಭಾಗದಲ್ಲಿ ಕೂಡ ನಿಮ್ಮ ಬೆಂಗಳೂರು ಒಂದು ಸ್ಟೋರ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಡಿ ಅಂತೇಳಿ ಗ್ರಾಹಕರ ಒತ್ತಾಯದ ಮೇರೆಗೆ ಇವತ್ತು ನಾನು ಇದನ್ನ ಉದ್ಘಾಟನೆ ಮಾಡಿದ್ದೀನಿ. ಸದಾ ಗ್ರಾಹಕರ ಸೇವೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತ ಸಾಯಿ ಗೋಲ್ಡ್ ಪ್ಯಾಲೇಸ್ ಇವತ್ತು ಗ್ರಾಹಕರಿಗೋಸ್ಕರ ಇವತ್ತು ಬಂಗಾರ ಬಹಳ ಗಗನಕ್ಕೆ ಹೋಗಿರತಕ್ಕಂಥದ್ದು. ಅಷ್ಟಾದ್ರೂ ಕೂಡ ನಮ್ಮ ಗ್ರಾಹಕರಿಗೆ ಕೆಲವು ರಿಯಾಯಿತಿಗಳನ್ನ ಕೊಡಬೇಕು ಅಂತ ಹೇಳಿ ಪ್ರತಿ 10 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಖರೀದಿಗೆ 5,000 ರುಪೀಸ್ ವರೆಗೂ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೀವಿ. ಮತ್ತೆ ಉಳಿತಾಯ ಯೋಜನೆಯನ್ನ ಕೂಡ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. 0% ಮೇಕಿಂಗ್ ಚಾರ್ಜ್ ಅದನ್ನ ಕೂಡ ಕೊಡ್ತಾ ಇದೀವಿ. ಅದರಿಂದ ಎಲ್ರು ಬಂದು ಇವತ್ತು ನಮ್ಮನ್ನ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿರತಕ್ಕಂತ ಈ ಒಂದು ನಿಮ್ಮ ಪ್ರೀತಿ, ವಿಶ್ವಾಸ, ಎಲ್ಲಾ ಪ್ರೋತ್ಸಾಹ ಹೀಗೆ ಇರ್ಲಿ ಅಂತೇಳಿ ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಗಣ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ನಮ್ಮ ಅಶ್ವಿನಿ ಅವರು ನನಗೆ ಹಳೇ ಕಸ್ಟಮರ್ ಕೂಡ, ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಿದ್ರು, ನನ್ನ ಆತ್ಮೀಯರು ಕೂಡ ಅವರು ಇವತ್ತು ನನಗ್ ಬಂದು ನನಗೂ ಕೂಡ ಶುಭ ಹಾರೈಕೆಯನ್ನ ಆರಿಸಿದ್ದಾರೆ. ಅವರು ಈಗ ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಸರ್ವಣ ಸರ್ ನನಗೇನು ಹೊಸ ಪರಿಚಯ ಅಲ್ಲ. ಯಾವಾಗ್ಲೂ ಅವರ ನಗುಮುಖದಿಂದಾನೇ ನಮ್ಮನ್ನ ಹೆಣ್ಮಕ್ಳನ್ನ ಸ್ವಾಗತ ಕೋರುವಂತದ್ದು. ಇವತ್ತು ನಿನ್ನೆ ಅಲ್ಲ, ಸುಮಾರು 15 ವರ್ಷದಿಂದ ನನಗೆ ಸರ್ವಣ ಸರ್ ಅವ್ರ ಪರಿಚಯದ ಜೊತೆಗೆ ನಾನು ಕೂಡ ಆಕ್ಚುಲಿ ಒಬ್ಬ ಕಸ್ಟಮರ್ ಆಗಿ ಬಂದಿದ್ದು. ಬಟ್ ಅದಾದ್ಮೇಲೆ ಅವರು ನಮ್ಮನ್ನ ಸ್ವಾಗತ ಕೋರಿದಂತ ರೀತಿ, ಅವ್ರು ನಮ್ಗಳ ಜೊತೆ ನಡ್ಕೊಳ್ಳುವಂತ ರೀತಿ ನಮಗ್ ತುಂಬಾ ಇಷ್ಟ ಆಗುತ್ತೆ. ಸೊ ಅಂಗಡಿಗೆ ಪದೇ ಪದೇ ಬರ್ಬೇಕು ಅಂತಾನು ಅನ್ಸುತ್ತೆ. ಅದ್ರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದಾಗ ಎಲ್ಲಾ ಹೆಣ್ಮಕ್ಳಿಗೂ ಅಷ್ಟೇ, ಅದ್ರಲ್ಲೂ ನಮ್ ಕಲಾವಿದರಿಗೆ ತುಂಬಾನೇ ಇಷ್ಟ ಆಗತ್ತೆ. ಎಲ್ಲಿ ಹೂಡಿಕೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅನ್ಸ್ದಾಗ ನಮ್ಗೆ ಒಂದು ನಂಬಿಕಸ್ತ ಒಂದು ಅಂಗಡಿ ಬೇಕು. ಸೊ ಹಾಗಾಗಿ ನಮ್ಗೆ ಯಾವಾಗ್ಲೂ ಒಂದು ಟ್ರಸ್ಟ್ ಅಂತ ನಾವೇನ್ ಹೇಳ್ತೀವಿ, ಆ ನಂಬಿಕೆ ಎಲ್ಲಾ ಕಡೆ ಬರಲ್ಲ, ಎಸ್ಪೆಷಲಿ ನಾವು ಗೋಲ್ಡ್ ತಗೊಳ್ತೀವಿ ಅಂದಾಗ. ಸೊ ನನಗೆ ಸರ್ವಣ ಸರ್ ಮೇಲೆ ಇರುವಂತಹ ನಂಬಿಕೆ, ಅದ್ರ ಜೊತೆಗೆ ಅವ್ರು ನಮ್ಮನ್ನ ಪ್ರತಿ ಸಲ ಅಂಗಡಿಗೆ ಬಂದಾಗ ಅಷ್ಟೇ ನಗುಮುಖದಿಂದ ಬರ್ಮಾಡ್ಕೊಳ್ಳೋದು ತುಂಬಾ ಖುಷಿ ಆಗುತ್ತೆ. ಸೊ ಅವರ ಒಂದು ಕಸ್ಟಮರ್ ನಾನು ಆಗಿರೋದ್ರಿಂದ, ಜೊತೆಗೆ ಅವರು ಕೂಡ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ನಮ್ಗೊಂದು ಗೋಲ್ಡ್ ಕಾಯಿನ್ ಒಳಗ್ ಕಳಿಸಿರ್ತಾರೆ, ಯಾರು ಗೆಲ್ತಾರೆ ಅಂತ. ಅದನ್ನ ನಾವೆಲ್ಲರೂ ಮಡಿಕೆ ಒಳಗಡೆ ಹಾಕ್ತಿವಿ. ಹಾಕಿದಾಗ ಗೊತ್ತೋ ಗೊತ್ತಿಲ್ದೇನೋ ನನ್ನ ಅದೃಷ್ಟಕ್ಕೆ ಅವತ್ತು ಆ ಮಡಿಕೆಯಿಂದ ಧನುಷ್ ಅವ್ರ ಕಾಯಿನ್ ಅನ್ನ ತೆಗೆದಾಗ ಸುಮಾರು 10 ಜನ ಇರ್ತೀವಿ, ಅಲ್ಲಿ ನನ್ನ ಹೆಸರು ಇರುವಂತಹ ಗೋಲ್ಡ್ ಕಾಯಿನ್ ಸಿಗುತ್ತೆ. ಸೊ ನೋಡಿ, ನಮಗೂ ಅವ್ರಿಗಿರುವಂತಹ ನಂಟು ಅಲ್ಲಿಗೆ. ಸೊ ಹಾಗಾಗಿ ಆ ನಂಟು ಬಿಗ್ ಬಾಸ್ ಮನೇಲೂ ಕೂಡ ಮುಂದುವರಿತು. ಅಲ್ಲೂ ನಾನು ಹೇಳಿರ್ತೀನಿ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ. ಸೊ ಇವತ್ತು ಮತ್ತೆ ಬಿಗ್ ಬಾಸ್ ಮನೆಯಿಂದ ನಾನು ಬಂದ್ಮೇಲೆ ಮತ್ತೆ ಸರ್ ಇವತ್ತು ನಮ್ಮ 8ನೇ ಮಳಿಗೆ ಓಪನ್ ಆಗ್ತಾ ಇದೆ ಮೇಡಮ್, ಬರ್ಲೇಬೇಕು ಅಂತಂದ್ರು.
ಸರ್ ಇದು ನಮ್ಮದು ಅಂಗಡಿ, ನಿಮ್ದಲ್ಲ, ನಮ್ದು ಆಕ್ಚುಲಿ. ಸೊ ನಿಮ್ಗಿಂತ ಜಾಸ್ತಿ ನಾವು ಬರ್ತಾ ಇರ್ತೀವಿ, ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಖಂಡಿತ ಬರ್ತೀನಿ ಅಂತ ಹೇಳಿದೆ. ನನಗೆ ದೂರ ಆಗಿದ್ರು ಕೂಡ ಪರವಾಗಿಲ್ಲ ಅಂತ ಹೇಳಿ ಇವತ್ತು ಸರ್ನು ಭೇಟಿ ಮಾಡಿದಾಗ ಆಗತ್ತೆ ಅಂತ ಹೇಳಿ ಇವತ್ತು ನಾನು ಇಲ್ಲಿ ಮಳಿಗೆಗೆ ಬಂದಿದ್ದೀನಿ. ಬರೀ 8 ಅಲ್ಲ ಸರ್, 80 ಆಗ್ಲಿ, ಎಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಿಮ್ಮ ಮಳಿಗೆಗಳು ಓಪನ್ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಾನು ಶರವಣ ಸರ್ಗೆ ಮುಂಚೆ ಬ್ರಾಂಚ್ ಮಲ್ಲೇಶ್ವರಂ ಅಲ್ಲಿ ಓಪನ್ ಆದಾಗ ನಾನು ಮತ್ತೆ ಚಂದನ್ ವಿಸಿಟ್ ಮಾಡಿದ್ವಿ. ಸೊ ಅದು ದೊಡ್ಡ ಮಟ್ಟದ ಸಕ್ಸಸ್ ಕಂಡು ಇವತ್ತು 8ನೇ ಬ್ರಾಂಚ್ ನ ಓಪನ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಖುಷಿ ಯಾವ್ದು ಇಲ್ಲ, ಯಾಕಂದ್ರೆ ನಾಗರ್ಬಾವಿನ ನಾನಿದ್ದೀನಿ, ಅಲ್ಲೊಂದು ಬ್ರಾಂಚ್ ಕೂಡ ಇದೆ. ಸೊ ಎಲ್ಲ ಕರ್ನಾಟಕದ ಎಲ್ಲಾ ಕಡೆ ಶರವಣ ಸರ್ ಬ್ರಾಂಚ್ ಓಪನ್ ಆಗ್ತಿರೋದು. ಸಾಯಿ ಗೋಲ್ಡ್ ಜುವೆಲ್ಸ್ ಅನ್ನೋ ಒಂದು ಹೆಣ್ಣು ಮಕ್ಳಿಗೆ ತುಂಬಾ ಹತ್ರ ಆಗುತ್ತೆ. ಜುವೆಲ್ಸ್ ಅಂದ್ರೇನೆ ಹೆಣ್ಮಕ್ಳಿಗೆ ಹತ್ರ. ಆದ್ರೆ ಜುವೆಲ್ಸ್ ಇವಾಗ ಎಷ್ಟಂದ್ರೆ ತುಂಬಾ ರೇಟ್ ಆಗಿದೆ. ಆದ್ರೂ ಕೂಡ ಹೆಣ್ಮಕ್ಳು ಯಾವತ್ತು ಚಿನ್ನ ತಗೊಳ್ದಲೆ ಮನೇಲಿ ಕುತ್ಕೊಳ್ಳಲ್ಲ, ಎಲ್ರು ಕೂಡ ಜುವೆಲ್ ಶಾಪ್ ಅಲ್ಲಿ ಇರ್ತೀವಿ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದೊಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸಾಯಿ ಗೋಲ್ಡ್ ಜುವೆಲ್ಸ್ ಶಾಪ್ ಅಲ್ಲಿ. ತುಂಬಾ ಒಳ್ಳೆ ಡಿಸ್ಕೌಂಟ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ 10 ಗ್ರಾಮ್ ಚಿನ್ನ ತಗೊಂಡ್ರೆ 5,000 ರೂಪಾಯಿನೋ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಡಿಸ್ಕೌಂಟ್ ಅಂದ್ರೆ ಸಾಕು, ಓಡೋಗಿ ಚಿನ್ನ ತಗೋತೀವಿ. ಸೊ ಅಂತದ್ರಲ್ಲಿ ನಾನ್ ವಿಶ್ ಮಾಡೋದು ಶರವಣ ಸರ್ಗೆ ಇದನ್ನ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಹಿಟ್ ಆಗಿ ಇನ್ನ ಚೆನ್ನಾಗಿ ಹೆಣ್ಣು ಮಕ್ಳು ತಗೊಂಡು, ಇದು ಒಂದು ದೊಡ್ಡ ಹೂಡಿಕೆ, ಚಿನ್ನ ಅಂದ್ರೇನೆ ಹೂಡಿಕೆ. ಸೊ ಎಲ್ಲರಿಗೂ ತಗೊಳ್ಳೋ ಮಟ್ಟಕ್ಕೆ ನಾವೆಲ್ಲ ತಗೊಳ್ಳೋಣ ಅಂತ ವಿಶ್ ಮಾಡ್ತೀನಿ. ಸೊ ಇವತ್ತಂತೂ ತುಂಬಾ ಖುಷಿ ಆಯ್ತು, ತುಂಬಾ ದಿಗ್ಗಜರು ಬಂದಿದ್ರು, ಎಲ್ಲರಿಗೂ ನೋಡಿ ಖುಷಿ ಆಯ್ತು. ಅಶ್ವಿನಿ ಮ್ಯಾಮ್ ಆಗಿರ್ಬೋದು, ಇಲ್ಲಿ ರೂಪಾಯ ಮ್ಯಾಮ್ ಆಗಿರ್ಬೋದು, ಸೊ ಎಲ್ಲರೂ ಬಂದಿದ್ದಾರೆ. ಸೊ ಇನ್ನ ಒಳ್ಳೇದಾಗ್ಲಿ ಸರ್. ಇನ್ನ ಮ್ಯಾಮ್ 80 ಅಂದ್ರು, 80,000 ಆಗ್ಲಿ, ಇನ್ನ ಜಾಸ್ತಿ ಆಗ್ಲಿ ಬ್ರಾಂಚ್ಗಳಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಚಿನ್ನದಂತ ಕನ್ನಡಿಗರಿಗೆ ಚಿನ್ನದಂತ ವ್ಯಕ್ತಿಯಿಂದ ಚಿನ್ನದ ಮಳಿಗೆಗಳು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸು ನನಗೆ ತುಂಬಾ ವರ್ಷದಿಂದ ನಂಟಿದೆ. ನಾನು ಅವರ ಕಸ್ಟಮರು. ನನ್ನ ಮದುವೆ ಕೂಡ ನಾನೆಲ್ಲ ಜ್ಯುವೆಲ್ರಿ ಹಾಕೊಂಡಿದ್ದು, ಎಲ್ರು ಇಷ್ಟಪಡ್ತಿದ್ರು ಎಲ್ಲಿ ತಗೊಂಡ್ರಿ ಅಂತ. ಅದೆಲ್ಲ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲೇ ಮಾಡಿಸಿದ್ದು. ಅದ್ರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮೊದಲು ಪ್ರಾರಂಭವಾದಾಗ ಅದ್ರ ಅಡ್ವರ್ಟೈಸ್ಮೆಂಟ್ ಗಳನ್ನ, ಜಾಹೀರಾತನ್ನ ಮಾಡ್ಕೊಡೋ ಅಂತ ಸೌಭಾಗ್ಯ ನನಗಾಗಿತ್ತು. ಸೊ ಹಾಗಾಗಿ ನನ್ಗೆ ಶರವಣ ಸರ್ ನಾಟ್ ಜಸ್ಟ್ ಥ್ರೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಅವರು ಒಳ್ಳೆ ವಾಗ್ಮಿ, ಅದ್ರ ಜೊತೆಗೆ ಒಳ್ಳೆ ನಾಯಕರು. ಅಂತ ಒಳ್ಳೆ ನಾಯಕರು ನಮ್ಮ ಸಮಾಜಕ್ಕೆ, ನನ್ನ ರಾಜ್ಯಕ್ಕೆ ಸಿಕ್ಕಿರೋದು ನಿಜವಾಗ್ಲೂ ನಮ್ಮೆಲ್ಲರೂ ಪುಣ್ಯ. ಯಾಕೆ ಗೊತ್ತಾ, ಅವ್ರು ಕೊಟ್ಟ ಮಾತನ್ನ ತಪ್ಪದ ಹಾಗೆ ನಡ್ಕೊಳ್ತಾರೆ. ಹೇಗ್ ಚಿನ್ನವನ್ನ, ಪರಿಶುದ್ಧವಾದ ಚಿನ್ನವನ್ನ ನಾವು ಪಡ್ಕೊಳ್ತಿದೀವೋ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ, ಹಾಗೆ ಆ ವ್ಯಕ್ತಿ ಮಾತು ಕೊಟ್ಟ ಮೇಲೆ ಹಾಗೇ ನಡ್ಕೊಂಡು ಅದನ್ನೆಲ್ಲ ನಡೆಸ್ಕೊಳ್ತಾರೆ. ಹಾಗೆ ಅವ್ರು ತುಂಬಾ ದೇವರ ಪರಮ ಭಕ್ತರು. ಅದಕ್ಕಾಗೆ ಇವತ್ತು 1 ಆಯ್ತು, 2 ಆಯ್ತು, 3 ಆಯ್ತು, 8 ಆಯ್ತು, ಇಡೀ ನನ್ನ ದೇಶದ ಪೂರ್ತಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಳಿಗೆಗಳು ಓಪನ್ ಆಗ್ಲಿ ಅಂತ ಸರ್ ಹಾರೈಸ್ತೀನಿ. ಅದೇ ತಿರುಪತಿ ಶ್ರೀನಿವಾಸರು ನಿಮ್ಗ ಕೆಪಾಸಿಟಿನ ಕೊಟ್ಟಿದ್ದಾರೆ ಸರ್. ಹಾಗೆ ನೀವು ನಮ್ಮ ರಾಜ್ಯದ ಒಳ್ಳೆ ನಾಯಕರಾಗಿ ಕೂಡ ಒಂದು ಸ್ಥಾನದಲ್ಲಿ ಆಲ್ರೆಡಿ ಕೂತಿದ್ದೀರಾ. ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಕನ್ನಡಿಗರ ಹಾರೈಕೆ. ಹಾಗೆ ನಾವೆಲ್ಲರೂ ಹೆಣ್ಮಕ್ಳು ಚಿನ್ನ ಅಂತ ಇಷ್ಟಪಟ್ಟಾಗ ಆಸೆ ಪಟ್ಟು ಯಾಕೆ ನಾವೆಲ್ಲರೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬರ್ತೀವಿ ಅಂದ್ರೆ, ಪರಿಶುದ್ಧವಾದ ಚಿನ್ನ, ಮೋಸ ಮಾಡದೆ ಇರತಕ್ಕಂಥದ್ದು, ಮತ್ತೆ ಒಳ್ಳೆ ಡಿಸ್ಕೌಂಟ್, ಮತ್ತೆ ನಿಮ್ಗೆ ಎಲ್ಲಾ ವಿಧವಾದ ಏನೇನೇನೇನು ಡಿಸೈನ್ಗಳು ಬೇಕೋ ಅದೆಲ್ಲವೂ ತುಂಬಾ ಚೆನ್ನಾಗಿ ಒಂದೇ ಸ್ಟೋರ್ ನಲ್ಲಿ ನಿಮಗ್ ಸಿಗತ್ತೆ. ಹಾಗಾಗಿ ಅದ್ ಮದುವೆ ಆಗಿರ್ಲಿ, ಪಾರ್ಟಿ ಆಗಿರ್ಲಿ, ಅಥವಾ ಗಿಫ್ಟ್ ಕೊಡಕ್ ಆಗಿರ್ಲಿ, ಎಲ್ಲಾ ರೀತಿಯ ಐಟಮ್ಸ್ ಇರೋದ್ರಿಂದ ನಾವೆಲ್ಲರೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಸಪೋರ್ಟ್ ಮಾಡ್ತಾ ಇದೀವಿ. ಸುಮ್ನೆ ಅಲ್ಲ ಎಲ್ರು ಬರೋದು, ಆ ರೀತಿ ಎಲ್ರ ಜೊತೆ ಒಳ್ಳೆ ಉತ್ತಮವಾದ ಒಡನಾಟನ ಇಟ್ಕೊಂಡಿದ್ದಾರೆ ನಮ್ಮ ನಾಯಕರು. ಅದಕ್ಕೆ ಅವ್ರಿಗೆ ಶುಭ ಹಾರೈಸ್ತಾ, ವಿಶಿಂಗ್ ಯು ದ ಬೆಸ್ಟ್ ಸರ್. ಇದು ನಿಜವಾಗ್ಲೂ ನಾನು ಪ್ರೀತಿಯಿಂದ ಹೇಳ್ತಾ ಇರೋದು, ಇಡೀ ದೇಶದಲ್ಲಿ, ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಿಮ್ಮ ಮಳಿಗೆಗಳು ಪ್ರಾರಂಭವಾಗಬೇಕು. ಧನ್ಯವಾದಗಳು.